ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ವೇಟ್ ಮಾಡ್ತಿದ್ದಂತಹ KCET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಇವತ್ತು ರಿಲೀಸ್ ಆಗಿದೆ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂಥೇಳಿ ಅಂದರೆ KE ವೆಬ್ಸೈಟ್ಗೆ ಹೋಗಿಬಿಟ್ಟು ಪ್ರವೇಶ ಅಂತ ಕ್ಲಿಕ್ ಮಾಡಿ UGC 2025 ಅಂತ ಕ್ಲಿಕ್ ಮಾಡಿ ಇದರಲ್ಲಿ ನೋಡ್ಬೋದು. ನಿಮಗೆ ಎಲ್ಲ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ, ಬ್ರೋಷರ್ನ ಕೊಟ್ಟಿದ್ದಾರೆ, ಸೊ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದಾರೆ, ಇವೆಲ್ಲವನ್ನು ಕೊಟ್ಟಿದ್ದಾರೆ. ಸೊ ಒಂದು ಪಾಯಿಂಟನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಮತ್ತು ಪಾಲಕರೇ. ಗೊತ್ತಿರಲಿ, ನೀವೇನಾದರೂ ಇದರಲ್ಲಿ ಯಾವುದೇ ಕೋರ್ಸ್ಗಳನ್ನು ಕರ್ನಾಟಕದಲ್ಲಿ ಮಾಡಬೇಕು ಅಂತ ಅಂದರೂ ಕೂಡ ಈ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕು. ಅದು ನೀವು ಲಾಂಗ್ ಟರ್ಮ್ ಮಾಡ್ತಾ ಇರ್ಬೋದು, ಕರ್ನಾಟಕದಲ್ಲಿ ಮಾಡ್ತಾ ಇರ್ಬೋದು, ಕೋಟಾದಲ್ಲಿ ಮಾಡ್ತಾ ಇರ್ಬೋದು, ಹೊರದೇಶದಲ್ಲಿ ಮಾಡ್ತಾ ಇರ್ಬೋದು, ಮೆಡಿಕಲ್ ಅಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು, ಏನಾದರೂ ಹೋಗಲಿ. ಆದರೆ ಈ ಅಪ್ಲಿಕೇಶನ್ ಫಿಲ್ ಮಾಡೋದು ಕಂಪಲ್ಸರಿ. ಓಕೆ, ಅದು ನೋಡಿ UGCET ಇಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್, ಡೆಂಟಲ್, ಆಯುಷ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಅಗ್ರಿಕಲ್ಚರ್, ಆರ್ಕಿಟೆಕ್ಚರ್, ನರ್ಸಿಂಗ್, ಫಾರ್ಮಸಿ, ಪ್ಯಾರಾಮೆಡಿಕಲ್. ಸೊ ಇವೆಲ್ಲವಕ್ಕೂ ಕೂಡ ಇದು ಒಂದೇ ಅಪ್ಲಿಕೇಶನ್, ಕಾಮನ್ ಅಪ್ಲಿಕೇಶನ್ ಅನ್ನೋದು ಗೊತ್ತಿರಲಿ. ಸೊ ಮತ್ತೆ ನೀವು ಕೇಳುವಂಥ ಅವಶ್ಯಕತೆಯೇ ಇಲ್ಲ, ನಾನು ಫಿಲ್ ಮಾಡಬೇಕಾ, ನೀನು ಫಿಲ್ ಮಾಡಬೇಕಾ ಅಂಥೇಳಿ. ಪ್ರತಿಯೊಬ್ಬ ಕರ್ನಾಟಕದ ಸೈನ್ಸ್ ಬರೆದಿರುವಂಥ ವಿದ್ಯಾರ್ಥಿ ಈ ಎಲ್ಲ ಕೋರ್ಸಸ್ಗಳನ್ನು ಮಾಡಬೇಕು ಅಂತ ಅಂದರೆ ಈ ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಫಿಲ್ ಮಾಡಲೇಬೇಕು ಅನ್ನೋದನ್ನು ಗೊತ್ತಿರಲಿ. ಸೊ ಬಹಳಷ್ಟು ಒಳ್ಳೆಯ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಬಹಳಷ್ಟು ಒಳ್ಳೆಯ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀವಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ. ಸೊ ಇದರ ಜೊತೆಗೆ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ನನ್ನ ಕಡೆಯಿಂದ ಬೇಕು ಅಂತ ಅಂದರೆ ಈ ಒಂದು ನಂಬರಿಗೆ ನೀವು ವಾಟ್ಸಪ್ ಮಾಡಿ, 8277448606 ನಂಬರಿಗೆ ವಾಟ್ಸಪ್ ಮಾಡಿ, ನಿಮಗೆ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ಪರ್ಸ್ನಲ್ ಗೈಡೆನ್ಸ್, ನಾವು ಕಂಪ್ಲೀಟ್ ಪ್ರೊಸೀಜರ್ ಸ್ಟಾರ್ಟಿಂಗ್ ಫ್ರಮ್ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ಪ್ರೊಸೆಸ್ ಇರ್ತದೆ. ಸೊ ಅದಕ್ಕೆ ನಾವು 12,000 ಚಾರ್ಜ್ ಮಾಡ್ತೀನಿ. ಅದು ಎಷ್ಟು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ, 12,000 ಚಾರ್ಜ್ ಮಾಡ್ತೀವಿ. ಸೊ ಅದು ನಿಮಗೆ ಬೇಕು ಅಂದರೆ ಕಂಪ್ಲೀಟಾಗಿ ತೊಗೊಂಡ್ರೆ ನಿಮ್ಮ ಎಲ್ಲ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ನಿಮಗೆ ಸಹಾಯವನ್ನು ಮಾಡೋದಕ್ಕೆ, ನಿಮಗೆ ಸಜೆಷನ್ಸನ್ನು ಕೊಡೋದಕ್ಕೆ, ಸೊ ಮಿಸ್ಟೇಕ್ ಆಗದೇ ಇರುವಂಥ ರೀತಿಯಲ್ಲಿ ನಿಮಗೆ ಹೆಲ್ಪನ್ನು ಮಾಡೋದಕ್ಕೆ. ಕೆಲವೊಂದಷ್ಟು ಬಹಳಷ್ಟು ಸಮಯಗಳಲ್ಲಿ ನೀವು ಎಮೋಷ್ನಲಿ ಬಹಳ ವೀಕ್ ಆಗಿಬಿಟ್ಟಿರ್ತೀರಿ. ಸೊ ಅಂಥ ಸಮಯದಲ್ಲಿ ನಿಮಗೆ ಒಂದು ಧೈರ್ಯವನ್ನು ತುಂಬೋದಕ್ಕೆ, ಕಾನ್ಫಿಡೆನ್ಸನ್ನು ಫಿಲ್ ಮಾಡೋದಕ್ಕೆ ಸೊ ನಾನು ಇರ್ತೀನಿ ಅನ್ನೋದು ಗೊತ್ತಿರಲಿ. ಸೊ ಇದು ಬೇಕು ಅಂತಂದರೆ ಸೊ ಮೆಸೇಜ್ ಮಾಡಿ, ಸೊ ದ್ಯಾಟ್ ವಿ ಕ್ಯಾನ್ ಕನೆಕ್ಟ್. ಫೈನ್, ಲೆಟ್ ಅಸ್ ಕಂಟಿನ್ಯೂ. ಈ ಕೇಸಲ್ಲಿ ಸೊ ಇಲ್ಲಿ ಫ್ಲೋ ಚಾರ್ಟನ್ನು ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಬೋದು ನೀವು, ಅದನ್ನು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದೇನು ಅಂತ ಅಂದರೆ ನೋಡಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಟು ಫಿಲ್ ದ ಅಪ್ಲಿಕೇಶನ್ ಆನ್ಲೈನ್ ಏನಿದೆ ಅಂತ ಅಂದರೆ ದಟ್ ಈಸ್ 18th of February. ಸೊ ಬಹಳ ಜನ ಏನು ಮಾಡ್ತಾ ಇದ್ದಾರೆ, ಆಲ್ರೆಡಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೂ ಇರ್ಬೋದು, ಮಿಸ್ಟೇಕು ಮಾಡಿರ್ಬೋದು. ಬಟ್ ನನ್ನ ಸಜೆಷನ್ ಏನು ಅಂದರೆ ಸೊ ಅದು KE ಆಗಿರ್ಬೋದು, MCC ಆಗಿರ್ಬೋದು, ಈ ವೆಬ್ಸೈಟ್ ಸ್ವಲ್ಪ ಸ್ಟೇಬಲ್ ಆಗೋದಕ್ಕೆ 1 ದಿವಸ 2 ದಿವಸ ಬೇಕಾಗ್ತದೆ. ಸೊ ಇವತ್ತಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಸೊ OTP ಬರ್ತಾ ಇಲ್ಲ, ಮೊಬೈಲ್ ನಂಬರ್ ಆ್ಯಡ್ ಆಗ್ತಾ ಇಲ್ಲ, ಸೊ ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆಗ್ತಾ ಇಲ್ಲ. ಎಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿದ ಮೇಲೆ ಡ್ರಾಫ್ಟ್ ಅಪ್ಲಿಕೇಶನ್ ಪ್ರಿಂಟ್ ಆಗ್ತಾ ಇಲ್ಲ. ಈ ಒಂದು CBSE ಅವರಿಗೆ ಸ್ಯಾಟ್ಸ್ ನಂಬರ್ನ ಆ್ಯಡ್ ಮಾಡಿದರೆ ಡೀಟೇಲ್ಸ್ಗಳು ಫೆಚ್ ಆಗ್ತಾ ಇಲ್ಲ. ಸೊ ಇವೆಲ್ಲ ಕೇಸಸ್ಗಳು ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್. ಯಾಕಂದರೆ ಸಾವಿರಾರು ವಿದ್ಯಾರ್ಥಿಗಳು ಒಂದೇ ಸರಿ ಹೋದಾಗ ಮತ್ತು KE ಅವರಿಗೂ ಕೂಡ ಸ್ವಲ್ಪ ಸಮಯ ಬೇಕಾಗ್ತದೆ. ಏನೇನು ಪ್ರಾಬ್ಲಮ್ ಇದೆ ಅದನ್ನು ಹೇಗೆ ರಿಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಮಯ ಬೇಕಾಗ್ತದೆ. ಸೊ ಅದಕ್ಕಾಗಿ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ 1 ತಿಂಗಳ ಸಮಯವನ್ನು ಕೊಟ್ಟಿದ್ದಾರೆ, ಅಟ್ಲೀಸ್ಟ್ 25 days ಟೈಮನ್ನು ಕೊಟ್ಟಿದ್ದಾರೆ. ಈ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಹರಿಬರಿ ಮಾಡಿ. ಇವತ್ತು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಬಿಟ್ಟು ನೀವು ಎಲ್ಲಿ ಹೋಗೋರಿದ್ದೀರಿ? ಇನ್ನು ತಿರುಪತಿ ಹೋಗಿ ಬರ್ತೀರಾ, ಶಬರಿಮಲೆಗೆ ಹೋಗಿ ಬರ್ತೀರಾ? ಇಲ್ಲ ಅಲ್ವಾ? ಸೊ ಯಾಕೆ ಅರ್ಜೆಂಟ್ ಮಾಡ್ತೀರಿ ಅಲ್ವಾ? ಸೊ ಅದಕ್ಕಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಏನು ಸಮಸ್ಯೆಗಳು ಬಂದಿವೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಅದರನ್ನೆಲ್ಲ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ. ಮೊದಲನೇ ದಿವಸನ ಹಾಕಿದರೆ ನಿಮಗೇನು ಫಸ್ಟ್ ರ್ಯಾಂಕ್ ಕೊಡೋದಿಲ್ಲ. ಮೊದಲನೇ ದಿವಸನ ಅಪ್ಲಿಕೇಶನ್ ಹಾಕಿಬಿಟ್ಟು ಅವರಿಗೆ ಕರೆದೇನು ಅವ್ರು ಸನ್ಮಾನ ಮಾಡೋದಿಲ್ಲ. ಯಾಕೆ ವರಿ ಮಾಡ್ಕೋತೀರಿ? ಯಾಕಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿಕೊಂಡು ಮುಂದೆ ನೀವು ಟೆನ್ಷನ್ ತೊಗೊಳ್ಳೋದು, ತ್ರಾಸು ತೊಗೊಳ್ಳೋದನ್ನು ನೋಡೋದಕ್ಕೆ ನಮಗೆ ಆಗೋದಿಲ್ಲ, ನಮ್ಮ ಮನಸ್ಸಿಗೂ ಕೂಡ ಬೇಜಾರಾಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, 18ನೇ ತಾರೀಕಿನ ತನಕ ಟೈಮ್ ಇದೆ, ವೇಟ್ ಮಾಡಿ. ಲಾಸ್ಟ್ ಡೇಟ್ ಟು ಪೇ ದ ಅಪ್ಲಿಕೇಶನ್ ಫಾರ್ಮ್, ಪೇ ದ ಫೀಸ್ 20ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಫೈನ್, ನೀವು ಅಪ್ಲಿಕೇಶನ್ ಹಾಕಬೇಕು ಅಂದರೆ ಏನೆಲ್ಲ ರೆಡಿ ಇಟ್ಕೋಬೇಕು ನೋಡಿ. 10th ಮಾರ್ಕ್ಸ್ ಕಾರ್ಡನ್ನು ರೆಡಿ ಇಟ್ಕೋಬೇಕು. ಈ ವರ್ಷ ಒಂದು KE ಅವರು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಏನಂದರೆ, ನೀವು ಅಪ್ಲೋಡ್ ಮಾಡಬೇಕಾಗಿರೋದು ಓನ್ಲಿ 2 ಥಿಂಗ್. ಒಂದು ನಿಮ್ಮ ಫೋಟೋ, 2ನೇದು ನಿಮ್ಮ ಸಿಗ್ನೇಚರ್ ಅಷ್ಟೇ.
ಈವನ್ ತಮ್ಮ ಇಂಪ್ರೆಷನ್ ಕೇಳ್ತಾ ಇಲ್ಲ. ನೀವು ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಕ್ಯಾಟಗರಿ, ಕನ್ನಡ ಮೀಡಿಯಂ, ರೂರಲ್ ಏನು ಕೊಟ್ಟರು ಕೂಡ ಅಪ್ಲಿಕೇಶನ್ ಫಾರ್ಮ್ ಫೀಸನ್ನು ಅಪ್ಲಿಕೇಶನ್ ಆ ಒಂದು ಸರ್ಟಿಫಿಕೇಟ್ಸ್ಗಳನ್ನ ಅಪ್ಲೋಡಿಂಗ್ ಕೇಳ್ತಾ ಇಲ್ಲ. ಆದರೆ ಇನ್ನೂ ಕೂಡ ನನಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಬರ್ತದ ಅನ್ನೋದನ್ನು ನೋಡಬೇಕಾಗಿದೆ. ಯಾಕಂದರೆ ಯಾರೊಬ್ಬರದ್ದು ಅಪ್ಲಿಕೇಶನ್ ಫಾರ್ಮ್ ಇದುವರೆಗೆ ನಾವು ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ. ಯಾಕಂದರೆ ಡ್ರಾಫ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇಲ್ಲ, ಅದಕ್ಕಾಗಿ ನಾವು ಫೈನಲ್ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗಿಲಿಲ್ಲ. ಅದು ತೆಗೆದ ಮೇಲೆ ಇನ್ನೇನು ಪ್ರಾಬ್ಲಮ್ ಬರ್ತದೆ ಅನ್ನೋದನ್ನು ನಾನು ವಿಡಿಯೋದ ಮೂಲಕ ಹೇಳ್ತೀನಿ. ನನ್ನ ಶಾರ್ಟ್ಸ್ಗಳನ್ನು ನೋಡ್ತಾ ಇರಿ, ಡಿಫ್ರೆಂಟ್ ಶಾರ್ಟ್ಸ್ಗಳ ಮೂಲಕ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಎರಡನೇದಾಗಿ ಕಾಸ್ಟ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, 371J, NCLC ಇವೆಲ್ಲ ಸರ್ಟಿಫಿಕೇಟ್ಗಳ RD ನಂಬರ್ನ ರೆಡಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಮಾಡ್ತೀರಿ. OTP ಬರ್ತದೆ ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ. ಒಂದೇ ಮೊಬೈಲ್ ನಂಬರ್ ಒಬ್ಬ ಸ್ಟೂಡೆಂಟಿಗೆ. ಒಂದು ಸಾರಿ ಒಂದು ಮೊಬೈಲ್ ನಂಬರ್ನ ಕೊಟ್ಟ ಮೇಲೆ ಆ ಮೊಬೈಲ್ ನಂಬರ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸದ್ಯದ ಮಟ್ಟಿಗೆ. ಅದಕ್ಕೆ ವಿದ್ಯಾರ್ಥಿಗಳೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಪಾಲಕರು ಕೂಡ ಕೇಳ್ಕೊಳ್ತಾ ಇರ್ತೀರಿ. ಸೊ ನೀವು ಮಿಸ್ಟೇಕ್ ಮಾಡೋದೇನೆಂದರೆ, ಈಗ ಒಂದು ಮೊಬೈಲ್ ನಂಬರ್ನ ಕೊಡ್ತೀರಿ, ಆ ಮೊಬೈಲ್ ನಂಬರ್ ಇನ್ನು 3 ತಿಂಗಳಾದಮೇಲೆ ಸರ್ ಅದು ಸಿಮ್ ಕಳೆದೋಯ್ತು, ಮೊಬೈಲ್ ನಂಬರ್ ಚಾಲ್ತಿಯಲ್ಲಿಲ್ಲ ಅಂತ ಹೇಳ್ತೀರಿ. ಸೊ ಹಾಗೇನು ಮಾಡೋದಕ್ಕೆ ಹೋಗಬೇಡಿ. ಇಷ್ಟು ವರ್ಷ ನಿಮ್ಮ ಮೊಬೈಲ್ ನಂಬರ್ ಯಾವುದು ಇದೆ ಅದು ನಿಮ್ಮದಾಗಿರ್ಬೋದು, ನಿಮ್ಮ ಅಪ್ಪಂದಾಗಿರ್ಬೋದು, ಅಮ್ಮಂದಾಗಿರ್ಬೋದು, ಅಜ್ಜಂದಾಗಿರ್ಬೋದು, ಅಜ್ಜಿದಾಗಿರ್ಬೋದು. ಆದರೆ ಯಾವ ನಂಬರನ್ನು ನೀವು ಕೊನೆಯ ಅಪ್ಲಿಕೇಶನ್ ಫಾರ್ಮ್ ಒಂದೇ ಅಲ್ಲ, ಕೌನ್ಸಿಲಿಂಗ್ ಮುಗಿದು ಅಡ್ಮಿಷನ್ ಟೈಮ್ವರೆಗೂ ಇಟ್ಕೊಳ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಆ ನಂಬರ್ನ ಮಾತ್ರವೇ ಕೊಡಿ. ಯಾವುದೋ ಒಂದು ನಂಬರ್ನ ಕೊಟ್ಟುಬಿಟ್ಟು ಅದು ಏನೋ ಕಳೆದೋಯ್ತು, ಅದಾಯಿತು, ಇದಾಯಿತು, ಬೇಡವೇ ಬೇಡ. ಆ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಎರಡನೇದಾಗಿ ಪಾಸ್ವರ್ಡನ್ನು ಏನು ಸೆಟ್ ಮಾಡ್ತೀರಿ, ಆ ಪಾಸ್ವರ್ಡನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮನೆಯಲ್ಲೇ ಬಂದ್ಕೊಂಡು ಒಂದು 10 ಗೋಡೆಗಳ ಮೇಲೆ ಬರೆದು ಬಿಟ್ಬಿಡಿ. ಸಣ್ಣವರಿದ್ದಾಗ ಏನು ಗೀಚಿಸ್ತಿದ್ರಲ್ಲ, ಸೊ ಇವಾಗ ಪೇರೆಂಟ್ಸು ಬೈಯೋದಿಲ್ಲ, ಒಳ್ಳೆಯದನ್ನು ಬರಿತಾ ಇದ್ದೀರಿ. ಪಾಸ್ವರ್ಡನ್ನು ಮತ್ತು ಅಪ್ಲಿಕೇಶನ್ ನಂಬರ್ ಅಂತೂ ನಿಮ್ಗೆ ಗೊತ್ತಿರ್ತದೆ. ಪಾಸ್ವರ್ಡು ಮತ್ತು ಮೊಬೈಲ್ ನಂಬರ್ ಯಾವ್ದು ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಬೇಕಾದ್ರೆ 10 ಗೋಡೆಯ ಮೇಲೆ ಬರೆದಿಟ್ಬಿಡಿ. ಇಲ್ಲ 10 ಪೇಪರ್ ಮೇಲೆ ಬರೆದು ಪ್ರತಿಯೊಬ್ಬರು ಮನೆಯಾಗೂ ಒಬ್ಬೊಬ್ಬರಿಗೆ ಕೊಟ್ಬಿಡಿ. ಅವ್ರವ್ರ ಬ್ಯಾಗ್ ಒಳಗೆ ಇಟ್ಕೊಂಡಿರಲಿ ಅವರು. ಯಾಕೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಅಂತ ಅಂದರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಪಾಸ್ವರ್ಡನ್ನು ಯಾರೋ ಒಂದು ಸೈಬರ್ ಕೆಫೆದಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ. ಅವ್ನು ಸೈಬರ್ ಅಣ್ಣನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಏನು ಯಾರು ಇರ್ತಾರೆ, ಅವನು ಪಾಸ್ವರ್ಡ್ ಇಟ್ಕೊಂಡಿರ್ತಾನೆ. ಆ ಪಾಸ್ವರ್ಡ್ ನೀವು ತೊಗೊಂಡು ಬರುವಂತಹದ್ದನ್ನು ಕೂಡ ಕೇಳೋದಿಲ್ಲ. ಎಷ್ಟೋ ಜನ ಕಾಲೇಜ್ಗಳಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಹಾಸ್ಟೆಲ್ಗಳಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ, ಪಾಸ್ವರ್ಡೇ ಗೊತ್ತಿರೋದಿಲ್ಲ. ವಿದೌಟ್ ದ ಪಾಸ್ವರ್ಡ್ ಮತ್ತೆ ನೀವು ಫಾರ್ವರ್ಡ್ ಪಾಸ್ವರ್ಡ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಬಟ್ ಅಷ್ಟೆಲ್ಲ ಟೆನ್ಷನ್ ಯಾಕೆ? ಒಂದು ಪಾಸ್ವರ್ಡನ್ನು ನೆನ್ಪಿಟ್ಕೋಬೇಕಲ್ವಾ? ನೆನ್ಪಿಟ್ಕೊಳ್ಳುವಂಥ ಪಾಸ್ವರ್ಡನ್ನು ಇಟ್ಕೊಳ್ಳಿ, ಅಥವಾ ಯಾವುದೇ ಪಾಸ್ವರ್ಡ್ ಇದ್ದರೂ ಮನೆಯಲ್ಲಿ ಬಂದು ಎಲ್ಲ ಕಡೆ ಬರೆದಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಬರ್ತದೆ, ಅಲ್ಲಿ ಯೂಸರ್ ರಿಜಿಸ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲ ಸರ್ಟಿಫಿಕೇಟ್ ಡೀಟೇಲ್ಸ್ಗಳನ್ನು ಹಾಕಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೊಗೋತೀರಿ, ಡ್ರಾಫ್ಟನ್ನು ತೊಗೊಂಡು ಅದಾದಮೇಲೆ ಪ್ರಿಂಟ್ಔಟ್ ತೊಗೊಳ್ಳಿ. ಅದಾದಮೇಲೆ ಕ್ಲೇಮ್ ಸರ್ಟಿಫಿಕೇಟ್ ಅಂತ ಬರ್ತದೆ. ಇದು ಆ್ಯಕ್ಚುಲಿ ಹೊಸದಿದು, ಈ ವರ್ಷ ಬಿಟ್ಟಿದ್ದಾರೆ. ಇದು ಯಾವ ರೀತಿ ಕಾಣಿಸ್ತದ, ಏನಿರ್ತದೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಸೊ ಇದೆಲ್ಲ ಬಂದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದರ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ. ಯಾಕಂದರೆ ಯಾರೋ ಒಬ್ಬರು ಅಪ್ಲಿಕೇಶನ್ ಫಾರ್ಮ್ ಕಂಪ್ಲೀಟ್ ಆದಮೇಲೆ ನಾವು ಇದರ ಬಗ್ಗೆ ಹೇಳ್ಬೋದು. ಬಟ್ ಇನಿಷಿಯಲಿ ನಾನು ನಿಮಗೆ ಇಷ್ಟೇ ಹೇಳ್ತಾ ಇರೋದು, ಅಪ್ಲಿಕೇಶನ್ ಫಾರ್ಮ್ ಇವತ್ತಿಂದ ರಿಲೀಸ್ ಆಗಿದೆ, ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಎರಡನೇದಾಗಿ ಇನ್ನು ಕ್ಲಾಸಸ್ಗಳನ್ನು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ, ನೀವು ಎಷ್ಟು ವರ್ಷ ಓದಿದ್ದೀರಿ ಅಥವಾ ಅದರಲ್ಲಿ ಏನು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ, ಆ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡ್ತಾ ಹೋಗಿಬಿಟ್ರೆ ಸೊ ಆಟೋಮೆಟಿಕಲಿ ನಿಮ್ಮ ಕ್ಲಾಸನ್ನು ಸಾಫ್ಟ್ವೇರ್ ತಾನೇ ಜನರೇಟ್ ಮಾಡಿಬಿಡ್ತದೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಮೂರನೇದಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಕೆಳಗಡೆ ಬಂದ ಮೇಲೆ ನೋಡಿ, ಇವಿಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಇಟ್ಕೋಬೇಕಾಗ್ತದೆ. ಇಲ್ಲಿ ಕೆಳಗಡೆ ಬಂದ ಮೇಲೆ ಪ್ರೊಸೀಡ್ ಫಾರ್ ನ್ಯೂ ಯೂಸರ್ ಅಂತ ಇರ್ತದೆ. ಇದಾದ ಮೇಲೆ ಇಲ್ಲೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಹೇಳಿರೋದು ಇಷ್ಟೇ. ಸೊ ಕರ್ನಾಟಕ ಬೋರ್ಡಲ್ಲಿ ನೀವು ಓದಿರೋರಾಗಿದ್ದರೆ ಎಸ್ ಅಂತ ಕೊಡಿ. ಕರ್ನಾಟಕ ಬೋರ್ಡ್ SSLC ಕರ್ನಾಟಕ ಬೋರ್ಡ್ ಓದಿದವರಾದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ನಿಮಗೆ SSLC ರಿಜಿಸ್ಟರ್ ನಂಬರ್ ಹಾಕ್ತೀರಿ. ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳು ಫೆಚ್ ಆಗಿಬಿಡ್ತದೆ. ಅಪ್ಪನ ಹೆಸರು, ಅಮ್ಮನ ಹೆಸರು, ನಿಮ್ಮ ಹೆಸರು ಏನನ್ನೂ ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಫಿಲ್ ಮಾಡುವಂಥ ಅವಶ್ಯಕತೆ ಇಲ್ಲ. ಎರಡನೇದು ಯಾರ್ಯಾರು SSLCಯನ್ನು CBSE ಅಥವಾ ICSEಯಲ್ಲಿ ಕಲ್ತಿದ್ದೀರಿ ಅವರು ನೋ ಅಂತ ಹಾಕಬೇಕು. CBSE ಅಥವಾ ICSEಯಲ್ಲಿ ಕಲ್ತಿದ್ದವರು ನೋ ಅಂತ ಹಾಕಬೇಕು. ಇದು ನೋ ಅಂತ ಹಾಕಿದ ಮೇಲೆ ನೀವು ಎಲ್ಲೇನು ಕಾಣಿಸ್ತದೆ, ಸೊ ಇಫ್ ನಾಟ್ ಸ್ಟಡಿಡ್ SSLC ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ದೆನ್ ಸೆಲೆಕ್ಟ್ ಅಂತ ಬರ್ತದೆ. ಯಾವುದಂತ ಸೆಲೆಕ್ಟ್ ಮಾಡಿ, CBSE ಇನ್ ಕರ್ನಾಟಕನೋ ಅಥವಾ ಔಟ್ಸೈಡ್ ಕರ್ನಾಟಕನೋ ಯಾವ ರಾಜ್ಯ ಅನ್ನೋದನ್ನು ಸೆಲೆಕ್ಟ್ ಮಾಡಿ.
ಅದಾದ ಮೇಲೆ ನೀವು ನಿಮ್ಮ SSLC ರಿಜಿಸ್ಟರ್ ನಂಬರ್ ಅಥವಾ ಯುನಿಕ್ ID-ಯನ್ನು ಹಾಕಬೇಕು. ಇದು ನಿಮ್ಮ 9th ಅಥವಾ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತದೆ. ಇದು SLC ಬೋರ್ಡ್ ಅವ್ರಿಗೆ ಹೇಳ್ತಾ ಇಲ್ಲ ನಾನು, ಅಂದರೆ ಕರ್ನಾಟಕ ಬೋರ್ಡ್ ಅವ್ರಿಗೆ ಹೇಳ್ತಾ ಇಲ್ಲ, CBSE ಆಗಿದ್ದರೆ. ಸೊ ನೀವೀಗ ಏನು ಮಾಡಬೇಕು ಅಂದರೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ರೋಲ್ ನಂಬರ್ ಏನಿರ್ಬೋದು 4152151 ಇರ್ಬೋದು ಇಲ್ಲಿ. ಬಟ್ ಅದಕ್ಕೆ ಏನು ಮಾಡಬೇಕು, ನಿಮ್ಮ ರೋಲ್ ನಂಬರ್ ಯಾವುದಿದೆ ಅದಕ್ಕೆ ನೀವು ಪಾಸಿಂಗ್ ಇಯರನ್ನು ಪ್ರಿಫಿಕ್ಸ್ ಆಗಿ ಆ್ಯಡ್ ಮಾಡಿ. ಅಂದರೆ ಈಗ 2023 ಪಾಸ್ ಆಗಿದ್ದರೆ ನಿಮ್ಮ ರೋಲ್ ನಂಬರ್ ಏನೋ ಒಂದು ಇರ್ತದೆ XXXX, ಅದಕ್ಕೆ ಹಿಂದ್ಗಡೆ ಏನು ಸೇರಿಸಬೇಕು ಅಂದರೆ 2023 ಅಂತ ಸೇರಿಸಬೇಕು. ನಿಮ್ಮ ರೋಲ್ ನಂಬರ್ 18106456 ಅಂತ ಇದ್ದರೆ ಆ 1810 ಅಷ್ಟೇ 8 ಡಿಜಿಟನ್ನು ಹಾಕೋದಲ್ಲ, ಅದರ ಹಿಂದ್ಗಡೆ ನೀವು ಪಾಸಿಂಗ್ ಇಯರನ್ನು ಪ್ರಿಫಿಕ್ಸ್ ಮಾಡಬೇಕು. ಸೊ ನಾನು ಏನು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನೀವು ತಪ್ಪೇನು ಮಾಡ್ತೀರಿ, ಪಾಸಿಂಗ್ ಇಯರ್ನ ಹಾಕೋದೇ ಇಲ್ಲ ಸರ್, ಮುಂದೆ ಏನು ಮಾಡಬೇಕಂತ ಕೇಳ್ತೀರಿ. ಅದಕ್ಕೆ ಸೊಲ್ಯೂಷನ್ ಇಲ್ಲ ನಮ್ಮ ಕಡೆ. ಬಟ್ ಅದಕ್ಕೆ ಹೇಳಿದ್ದು, ಅರ್ಜೆಂಟ್ ಮಾಡೋದಕ್ಕೆ ಹೋಗಿಡಿ, ಅರ್ಥ ಮಾಡ್ಕೊಳ್ಳಿ. ಸೊ ಆ ಪಾಸಿಂಗ್ ಇಯರನ್ನು ಅಲ್ಲಿ ಹಾಕಿಬಿಟ್ಟು ನಿಮ್ಮ ರೋಲ್ ನಂಬರ್ನ ಹಾಕಿ ವೆರಿಫೈ ಅಂತ ಕೊಡಿ. ಆವಾಗ ನಿಮ್ಮ ಯಾವ ಡೀಟೇಲ್ಸು ಫೆಚ್ ಆಗೋದಿಲ್ಲ, ಯಾಕಂದರೆ ಸಾಫ್ಟ್ವೇರಲ್ಲಿ ಆ ಡೀಟೇಲ್ಸ್ ಇಲ್ಲ. ಅದಕ್ಕಾಗಿ ಏನು ಮಾಡಬೇಕು, ನೀವು ಫಾದರ್ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ತಾಯಿಯ ಹೆಸರು, ಡೇಟ್ ಆಫ್ ಬರ್ತ್ ಇವೆಲ್ಲವನ್ನು ಡೀಟೇಲ್ ಆಗಿ ಎಂಟರ್ ಮಾಡ್ತಾ ಹೋಗಬೇಕು. ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ, ಸ್ಯಾಟ್ಸ್ ನಂಬರ್ ಇಲ್ಲಿ ಕಂಪಲ್ಸರಿಯಾಗಿ ಕೊಟ್ಟಿಲ್ಲ. ಸ್ಯಾಟ್ಸ್ ನಂಬರ್ ಆಪ್ಷನಲ್ ಮಾಡಿದ್ದಾರೆ, ಅದಕ್ಕಾಗಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸ್ಯಾಟ್ಸ್ ನಂಬರ್ ಆಪ್ಷನಲ್ ಮಾಡಿದ್ದಾರೆ, ಅದಕ್ಕಾಗಿ ನಿಮ್ಮ ಅಪ್ಲಿಕೇಶನ್ ಈಸಿಲಿ ಆಗಿಬಿಡ್ತದೆ. ಇವೆಲ್ಲ ನೋಡಿಕೊಂಡು ಅಪ್ಲಿಕೇಶನ್ ಫಾರ್ಮನ್ನು ಎಲ್ಲವನ್ನು ಫಿಲ್ ಮಾಡ್ತಾ ಹೋಗಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಡೆಮೋ ವಿಡಿಯೋವನ್ನು ಇವತ್ತು ಅಥವಾ ನಾಳೆಯ ತನಕ ಮಾಡ್ತೀನಿ. ನಿಮಗೆ ಪೇಷನ್ಸ್ ಇದ್ದರೆ ವೇಟ್ ಮಾಡಿ, ಪೇಷನ್ಸ್ ಇಲ್ಲ ಅಂದರೆ ಇವತ್ತೇ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ಯಾಕೆ ಇಷ್ಟು ಬೇಜಾರಿಂದ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರ್ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪೇಷನ್ಸೇ ಇಲ್ಲದೇ ತಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದಿದೆ. ಸೊ ಅದಕ್ಕಾಗಿ ನಾನು ನಿಮ್ಮ ಕೇರ್ ಮೇಲೆ ಅಂದರೆ ಕೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಯಾರೂ ತಪ್ಪನ್ನು ಮಾಡಿಬಿಡಿ. ಯಾಕಂದರೆ ಏನಾಗ್ತದೆ, ನೀವು ನನ್ನ ಜೊತೆ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಜಾಯ್ನ್ ಆಗ್ತಿರೋ ಬಿಡ್ತಿರೋ ಸೆಕೆಂಡರಿ, ಆದರೆ ಯಾರೂ ಮಿಸ್ಟೇಕ್ ಮಾಡಬಾರ್ದು ಅನ್ನೋದು ನಮ್ಮದೊಂದು ಆಸೆ ಇರ್ತದೆ. ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಗೊತ್ತಾಗಿಲ್ಲ ಅಂದರೆ ಗೊತ್ತಿದ್ದವ್ರನ್ನ ಕೇಳ್ಕೊಳ್ಳಿ. ಸೊ ಹಾಗೇನಾದ್ರು ಕೇಳೋದಕ್ಕೆ ನನ್ನ ಹೆಲ್ಪ್ ಪರ್ಸ್ನಲಿ ಬೇಕು ಅಂತಂದರೆ ಈ ಒಂದು ನಂಬರಿಗೆ 8277448606ಗೆ ವಾಟ್ಸಪ್ ಮೆಸೇಜ್ ಮಾಡಿ ಉಳಿದಿರೋ ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ನಮಗೆ ಜಾಯ್ನ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರ ಮುಂದಿನ ಎಲ್ಲ ಡೀಟೇಲ್ಸ್ಗಳನ್ನು ಏನಾದರೂ ಪ್ರಾಬ್ಲಮ್ ಬಂದರೆ ಏನು ಸಾಲ್ವ್ ಮಾಡಬೇಕು, ಏನು ಮಾಡಬೇಕು ಇವೆಲ್ಲವನ್ನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.